ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 29 ಪ್ರಾರ್ಥನಾಶೀಲತೆ. ಸೈತಾನನು ಇಷ್ಟಪಡದ ಒಂದು ವಿಷಯವೆಂದರೆ ಪ್ರಾರ್ಥನೆ ಎಂದು ನನಗೆ ಮನವರಿಕೆಯಾಗಿದೆ. ಸೈತಾನನನ್ನು ಸೋಲಿಸುವುದು ಮತ್ತು ದೇವರ ರಾಜ್ಯವನ್ನು ಸ್ಥಾಪಿಸುವುದು ತನ್ನ ಉದ್ದೇಶವಾಗಿದ್ದರಿಂದ ಯೇಸು ತನ್ನ ತಂದೆಗೆ ನಿರಂತರವಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ದೇವರ ಕುಟುಂಬವು ನಿಸ್ಸಂದೇಹವಾಗಿ ಪ್ರಾರ್ಥನಾ ಕುಟುಂಬವಾಗಿತ್ತು. ಮಧ್ಯಸ್ಥಿಕೆಯ ಪ್ರಾರ್ಥನೆ ಅವರ ಗುಣಲಕ್ಷಣದ ಭಾಗವಾಗಿದೆ. ಯೇಸು ತನ್ನ ತಂದೆಯ ಬಲಗಡೆಯಲ್ಲಿ ಕುಳಿತಿದ್ದಾನೆ ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ ಮತ್ತು ದೇವರ ಆತ್ಮನು ನಮ್ಮ ಪರವಾಗಿ ಪ್ರಾರ್ಥಿಸುತ್ತಿದ್ದಾನೆ ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ ಎಂದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ನೆನಪಿಸುತ್ತದೆ. ರೋಮಾಯ 8:26 ಹಾಗೂ 34ನೇ ವಚನಗಳಲ್ಲಿ. ಇದು ನಮ್ಮ ಪ್ರಾರ್ಥನಾ ಜೀವನದಲ್ಲಿ ತ್ರಯೇಕ ದೇವರ ಕುಟುಂಬದ ಗಮನಾರ್ಹವಾದಂಥ ಭಾಗವಾಗಿದೆ. ಯೇಸು ಈ ಭೂಮಿಯಲ್ಲಿದ್ದಾಗ ಆತನಿಗೆ ಪ್ರಾರ್ಥನೆಯು ತುಂಬ ಮುಖ್ಯವಾಗಿತ್ತು. ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆಯು ತನ್ನ ತಂದೆಯ ಚಿತ್ತವನ್ನು ಗುರುತಿಸಲು ಯೇಸುವನ್ನು ಶಕ್ತಿಗೊಳಿಸಿತು. ಇದು ತಂದೆಯಾದ ದೇವರ ಮೇಲೆ ಆತನ ನಿರಂತರ ಅವಲಂಬನೆಯನ್ನು ತೋರಿಸಿತು. ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವಿಗಳಾಗಿ ರಚಿಸಲ್ಪಟ್ಟಿದ್ದೇವೆ. ಪ್ರಾರ್ಥನೆಯು ದೈಹಿಕ ಕ್ಷೇತ್ರವನ್ನು ಆಧ್ಯಾತ್ಮಿಕತೆಗೆ ಸಂಪರ್ಕಿಸುವ ನರನಾಡಿಯಾಗಿದೆ. ಇಬ್ರಿಯ 5:7 ನಾವು ನೋಡುತ್ತೇವೆ, ಯೇಸುವಿನ ಐಹಿಕ ಜೀವನದ ದಿನಗಳಲ್ಲಿ ಆತನನ್ನು ಮರಣದಿಂದ ಬಿಡುಗಡೆ ಮಾಡಬಲ್ಲವನಿಗೆ ಆತನು ತೀವ್ರವಾದ ಕೂಗು ಮತ್ತು ಕಣ್ಣೀರುಗಳೊಂದಿಗೆ ಪ್ರಾರ್ಥನೆ ಮತ್ತು ಮನವಿಗಳನ್ನು ಅರ್ಪಿಸಿದನು ಎಂಬುದಾಗಿ. ಆತನ ಪೂಜ್ಯ ಭಾವದ ಅಧೀನತೆಯಿಂದಾಗಿ ಆತನ ಪ್ರಾರ್ಥನೆಗಳನ್ನು ದೇವರು ಕೇಳಿದನು. ಆತನ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟಿರುವ ನಾವು ನಾಶವಾಗಬಾರದೆಂದು ಜಗತ್ತಿಗೋಸ್ಕರ ಬಹು ಕಳಕಳಿಯಿಂದ ಆತನು ಪ್ರಾರ್ಥಿಸಿದನು. ಆದ್ದರಿಂದ ನಮ್ಮ ಸ್ವಂತ ಅಗತ್ಯತೆಗಳಿಗಾಗಿ ನಿರಂತರವಾಗಿ ದುರ್ಬಲ ಜೀವಿಗಳಾದ ನಾವು ಪ್ರಾರ್ಥಿಸುವಂತೆ ಆತನ ಪ್ರಾರ್ಥನೆ ಇರದೆ, ಯೇಸುವಿನ ಪ್ರಾರ್ಥನೆಯು ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ಕೇಂದ್ರೀಕೃತವಾಗಿತ್ತು. ಆತನು ಪ್ರಾರ್ಥನೆ ಮಾಡುವುದಲ್ಲದೆ ಹೇಳಲಾಗದ ಅತೀವ ದುಃಖಗಳಿಂದಾಗಿ ಮಾತುಗಳಿಲ್ಲದೆ ನರಳುತ್ತಾ ಇರುವವರಿಗೆ ಶಕ್ತಿಯನ್ನು ನೀಡುತ್ತಾನೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಶಿಲುಬೆಗೇರಿಸಲ್ಪಡುವುದಕ್ಕಿಂತ ಮುಂಚೆ ಅವನು ತನ್ನ ಪ್ರೀತಿಯ ಶಿಷ್ಯರಿಗೆ ತನ್ನೊಂದಿಗೆ ಎಚ್ಚರವಿದ್ದು ಪ್ರಾರ್ಥಿಸಲು ಸೂಚಿಸಿದನು. ಆತನ ಆತ್ಮ ವೇದನೆಗೆ ಒಳಗಾಗಿ ಆತನ ಬೆವರು ರಕ್ತದೋಪಾದಿಯಲ್ಲಿ ಭೂಮಿಯ ಮೇಲೆ ಬೀಳುತ್ತಾ ಇತ್ತು. ತನ್ನ ಶಿಷ್ಯರು ತನ್ನೊಂದಿಗೆ ಎಚ್ಚರವಿದ್ದು ಪ್ರಾರ್ಥಿಸಲು ಅವನು ಬಯಸಿದನು. ಆದರೆ ಯೇಸುವಿನ ನಿರಾಶೆಗೆ ಆತನ ಶಿಷ್ಯರು ನಿದ್ರಿಸುತ್ತಾ ಇದ್ದರು. ಅವರ ಆತ್ಮವು ಸಿದ್ಧವಾಗಿತ್ತು, ಆದರೆ ಅವರ ದೇಹವು ಬಲಹೀನವಾಗಿತ್ತು. ಅವರು ಶೋಧನೆಗೆ ಒಳಗಾಗಬಾರದು ಎಂದು ಅವರನ್ನು ಪ್ರಾರ್ಥಿಸಲು ಆತನು ಕೇಳಿದನು. ತನ್ನ ಸೇವೆಯ ದೇಯೋದ್ದೇಶದಲ್ಲಿ ಕ್ರಿಯಾತ್ಮಕವಾಗಿ ಪ್ರಾರ್ಥನೆಯ ಮೂಲಕ ಪಾಲುದಾರರಾಗಲು ಅವರನ್ನು ಆಹ್ವಾನಿಸಿದನು. ಅವರ ಪ್ರಾರ್ಥನೆ ಇಲ್ಲದಿರುವಿಕೆಯು ಅವರನ್ನು ಬಾಧಿಸಿತು, ಏಕೆಂದರೆ ಅವರು ತಕ್ಷಣವೇ ಆತನನ್ನು ನಿರಾಕರಿಸಿದರು ಮತ್ತು ತಮ್ಮ ಹಳೆಯ ವೃತ್ತಿಗಳಿಗೆ ಹಿಂತಿರುಗಿ ಹೋದರು. ಎಡೆಬಿಡದೆ ಪ್ರಾರ್ಥಿಸುವುದು ದೇವರ ಚಿತ್ತವಾಗಿದೆ. ಎಲ್ಲ ರೀತಿಯ ಪ್ರಾರ್ಥನೆಗಳು ಮತ್ತು ವಿನಂತಿಗಳೊಂದಿಗೆ ನಾವು ಎಲ್ಲ ಸಂದರ್ಭಗಳಲ್ಲಿ ಪ್ರಾರ್ಥಿಸಬೇಕೆಂದು ಆತನು ಬಯಸುತ್ತಾನೆ. 1 ಥೆಸಲೋನಿಕ 5:17. ಆತನ ಉದ್ದೇಶಗಳಿಂದ ದೂರವಿಡುವ ಪೈಶಾಚಿಕ ಶಕ್ತಿಗಳ ವಿರುದ್ಧ ಪ್ರಾರ್ಥನೆಯು ದೇವರ ರಕ್ಷಾ ಕವಚವಾಗಿದೆ. ಕೆಲವು ವರ್ಷಗಳ ಹಿಂದೆ ಕುಟುಂಬವಾಗಿ ನಾವು ನಮ್ಮ ಕುಟುಂಬದ ಪ್ರಾರ್ಥನಾ ಕ್ಯಾಲೆಂಡರ್ ಅನ್ನು ಸಂಘಟಿಸಲು ನಿರ್ಧರಿಸಿದೆವು. ನಾವು ದಿನನಿತ್ಯ ಕೇವಲ ಸ್ವಂತ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡದೆ ವಿಭಿನ್ನವಾಗಿ ಮಾಡಲು ಸಹಾಯವಾಗುವಂತೆ ನಮ್ಮ ಪ್ರಾರ್ಥನಾ ಅಂಶಗಳನ್ನು ದಿನವಾರು ವಿಂಗಡಿಸಿದೆವು. ಪ್ರತಿ ದಿನದ ಪಟ್ಟಿಯು ನಾವು ಪ್ರಾರ್ಥಿಸಲು ಬಯಸುವ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿತ್ತು. ಲಿಯೋನಾರ್ಡ್ ರಾವೆನ್ಹಿಲ್ ಹೇಳುವಂತೆ, ನಾವು ಪ್ರಾರ್ಥಿಸದೇ ಇದ್ದರೆ ನಾವು ದಾರಿ ತಪ್ಪಿ ಅಲಿಯುತ್ತೇವೆ. ನಾವು ಅಲಿಯುತ್ತಾ ಇದ್ದೇವೆಯೋ ಅಥವಾ ಪ್ರಾರ್ಥಿಸುತ್ತಾ ಇದ್ದೇವೆಯೋ? ನಾವು ದೇವರ ಕುಟುಂಬವನ್ನು ಮಾದರಿಯಾಗಿ ಇಟ್ಟುಕೊಂಡು
ಪ್ರಾರ್ಥಿಸುವ ಮೂಲಕ ಮತ್ತು ಆತನಲ್ಲಿ ಬೆಳೆಯುವ ಮೂಲಕ ನಮ್ಮ ಆಂತರ್ಯವನ್ನು ಬಲಪಡಿಸೋಣ. ಪ್ರಾರ್ಥನೆ ಮಾಡೋಣ. ಯೇಸುವೆ, ನನಗೆ ಪ್ರಾರ್ಥನೆ ಮಾಡುವ ಕುರಿತು ಹೆಚ್ಚಿನ ಕೊರತೆ ಇದೆ ಮತ್ತು ನಾನು ತೀರಾ ಅಗತ್ಯವಿದ್ದಾಗ ಮಾತ್ರ ನಿನ್ನ ಕಡೆಗೆ ನೋಡಿದ್ದೇನೆ ಎಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ಪ್ರಾರ್ಥನೆಯ ಕೊರತೆಯನ್ನು ಕ್ಷಮಿಸು ಮತ್ತು ನನ್ನ ವೈಯಕ್ತಿಕ ಪ್ರಾರ್ಥನಾ ಜೀವನ ಮತ್ತು ನನ್ನ ಕುಟುಂಬ ಪ್ರಾರ್ಥನೆಯನ್ನು ಸಂಘಟಿಸಲು ನನಗೆ ಸಹಾಯ ಮಾಡು. ಇದರಿಂದ ನಾನು ಪ್ರಾರ್ಥನೆಯ ಮೂಲಕ ನಿನ್ನ ನಿಯೋಗದಲ್ಲಿ ಭಾಗವಹಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.